ಸಂಬಂಧದಲ್ಲಿ ಅಳಿಯ ಆಗಿದ್ರು ಕೂಡ ಶಿವ ನಾನು ಬಂದಾಗ ಎದ್ ನಿಂತ್ಕೊಳ್ಳದೆ ನನಗೆ ಅವಮಾನ ಮಾಡ್ದ ಅನ್ನುವಂತ ಸಿಟ್ಟು ದಕ್ಷ ಬ್ರಹ್ಮನಲ್ಲಿ ಕುದಿತಾ ಇತ್ತು. ಸೇಡ್ ತೀರ್ಸ್ಕೋಬೇಕು ಅಂತ ತೀರ್ಮಾನ ಮಾಡಿದಂತ ದಕ್ಷ ಬ್ರಹ್ಮ ತಾನೇ ಒಂದು ಅತಿ ದೊಡ್ಡ ಯಜ್ಞವನ್ನ ಆಯೋಜನೆ ಮಾಡ್ತಾರೆ. ಎಲ್ಲ ದೇವಾನುದೇವತೆಗಳಿಗೂ ಕೂಡ ಆಹ್ವಾನವನ್ನು ಕಳಿಸಲಾಗುತ್ತೆ. ಆದ್ರೆ ದಕ್ಷ ಬ್ರಹ್ಮ ಶಿವನಿಗೆ ತನ್ನ ಯಜ್ಞಕ್ಕೆ ಆಹ್ವಾನವನ್ನು ನೀಡೋದಿಲ್ಲ. ಕೈಲಾಸದಲ್ಲಿ ಸತೀದೇವಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೂಡ ಎಲ್ಲಿಗೋ ಸಿಂಗಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೀರಿ ಅಂತ ಕೇಳಿದಾಗ ನಿನಗ್ ವಿಷಯ ಗೊತ್ತಿಲ್ವಾ, ನಿಮ್ ತವ್ರ ಮನೆಯಲ್ಲಿ ಬಹಳ ದೊಡ್ಡ ಯಜ್ಞ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಆಗ ಸತೀದೇವಿ ಏನಂತಾರೆ ಅಂದ್ರೆ, ಓಹೋ ಬಹುಶಃ ನನ್ನ ತಂದೆ ತಾಯಿ ನನ್ ಕರೆಯೋದನ್ನ ಮರ್ತಿರಬಹುದು, ಗಡಿಬಿಡಿಲಿ ಏನೋ ಮರ್ತು ಬಿಟ್ಟಿದ್ದಾರೆ, ನಾನು ಕೂಡ ಈ ಯಜ್ಞಕ್ಕೆ ಹೋಗೋಣ ಅಂತ ಹೇಳಿ ಬಂದು ಶಿವನ ಹತ್ರ ಪರ್ಮಿಷನ್ ಕೇಳ್ತಾರೆ. ಆಗ ಶಿವ ಹೇಳ್ತಾರೆ, ನೋಡು, ಸಂಬಂಧಿಕರಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿಲ್ಲ ಅಂತ ಅಂದ್ರೆ ಅದು ಕಣ್ತಪ್ಪಿನಿಂದ ಆಗಿರೋದಲ್ಲ, ಬೇಕಂತಾನೆ ಬಿಟ್ಟಿರುವ ಸಾಧ್ಯತೆಗಳಿದೆ. ಅಲ್ಲಿಗೆ ಹೋದ್ರೆ ನಮಗೂ ಇರುಸು ಮುರುಸು, ಅವ್ರಿಗೂ ಇರುಸು ಮುರುಸು, ಹೀಗಾಗಿ ನೀನು ಅಲ್ಲಿಗೆ ಹೋಗದೆ ಇರೋದು ಒಳ್ಳೇದು ಅಂತ ಶಿವ ಒಂದು ಉಪದೇಶವನ್ನ ನೀಡ್ತಾರೆ. ಆದ್ರೆ ಸತೀದೇವಿ ಕೇಳ್ಬೇಕಲ್ಲ, ಅಲ್ರಿ ನಾನು ಹೋಗಿ ನಿಮ್ಮ ಅಳಿಯನ್ಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ ಅಂತ ಜೋರ್ ಮಾಡೋದಕ್ಕಾರ ನಾನು ಹೋಗ್ತೀನಿ ಕಣ್ರಿ ಅಂತ ಹೇಳ್ತಾರೆ. ಇನ್ನ ಹೆಣ್ಮಕ್ಳ ಆಸೆಗೆ ಯಾಕೆ ಬೇಡ ಅನ್ನೋದು ಅಂತ ಹೇಳಿ ಶಿವನು ಕೂಡ ಸಮ್ಮತಿಯನ್ನ ನೀಡ್ತಾರೆ. ಬಹಳ ಸಡಗರದಿಂದ ಸತೀದೇವಿ ಈ ಒಂದು ಯಜ್ಞಕ್ಕೆ ಹೋದಾಗ ಆ ಯಜ್ಞದಲ್ಲಿ ನಡೆಯುವಂತ ಒಂದು ಕಹಿ ಘಟನೆ ಏನಿದೆ, ಇದರಿಂದಾಗಿ ವೀರಭದ್ರನ ಜನನ ಆಗುತ್ತೆ. ಅಲ್ಲಿ ನಡೆಯುವಂತ ಘಟನೆ ಏನು, ವೀರಭದ್ರನ ಜನನ ಹೇಗಾಯ್ತು ಅನ್ನುವಂಥದ್ದನ್ನ ಮುಂದಿನ ರೀಲ್ನಲ್ಲಿ ಹೇಳ್ತೀನಿ.